ಈಗಾಗಲೇ ಲೋಕಸಭೆ ಚುನಾವಣೆಯ ಕಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖವಾದಂತಹ 2 ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ಘೋಷಣೆ ಆಗಿರುವಂತದ್ದು. ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಎಂ ಲಕ್ಷ್ಮಣ್ ಅವರನ್ನ ಈಗಾಗಲೇ ವರಿಷ್ಠರು ನಮಗೆ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಕ್ಷೇತ್ರದ ಅನೇಕ ಸಮಸ್ಯೆಗಳು ಇದು ಮತ್ತೊಮ್ಮೆ ಉಚ್ಚಾರಣೆ ಮಾಡುವಂಥದ್ದಲ್ಲ. ಕಾಂಗ್ರೆಸ್ ಪಕ್ಷದಿಂದ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಏನೆಲ್ಲ ಆಗ್ಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ಪಕ್ಷದಿಂದ ಮತ್ತು ನಮ್ಮ ಅಭ್ಯರ್ಥಿಗಳಿಂದ ನಾವು ಈಗಾಗಲೇ ಜನರಿಗೆ ತಿಳಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿಯ ಅಭ್ಯರ್ಥಿಯು ಘೋಷಣೆ ಆಗಿದೆ. ಆ ವಿಚಾರದಲ್ಲೂ ವ್ಯಕ್ತಿಗತವಾಗಿ ನಮಗೆ ಆ ಪಕ್ಷದ ಅಭ್ಯರ್ಥಿಯ ವಿಚಾರದಲ್ಲಿ ನಾವು ಏನು ಮಾತಾಡೋದಿಲ್ಲ. ಹಾಲಿ ಇದ್ದಂತಹ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ. ಆ ವಿಚಾರಕ್ಕೂ ನಾವು ಹೆಚ್ಚಾಗಿ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಬಹಳ ನೇರ ಈ ಬಾರಿಯ ನಮ್ಮ ಚುನಾವಣೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದಕ್ಕೆ ನಮ್ಮ ಅಭ್ಯರ್ಥಿ ಜನರ ಬಳಿ ಎಷ್ಟು ಪ್ರಮಾಣದಲ್ಲಿ ಲಭ್ಯ ಆಗ್ತಾನೆ. ಇತರೆ ಅಭ್ಯರ್ಥಿಗಳನ್ನ ಹೋಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಜನರ ಮಧ್ಯೆ ಬಿಟ್ಟಿದ್ದೇವೆ. ರಾಜ್ಯ ಸರ್ಕಾರದ ಅನೇಕ ನಮ್ಮ ಯೋಜನೆಗಳು ಮನೆ ಮನೆಗೂ ಸಮಸ್ಯೆಗಳನ್ನ ಇರುವಂಥದ್ದು. ಆ ಮನಗಂಡು ಬಡತನವನ್ನು ನಿರ್ಮೂಲನೆ ಮಾಡುವಂಥದಕ್ಕೆ, ಹಸಿವು ಮುಕ್ತ ಕರ್ನಾಟಕ ಮಾಡುವಂಥದಕ್ಕೆ ನಮ್ಮ ಯೋಜನೆಗಳು ಜನರಿಗೆ ಸಹಕಾರಿ ಆಗ್ತಾ ಇದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಸೈದ್ಧಾಂತಿಕವಾಗಿ ನಾವು ಏನು ಜಾತ್ಯತೀತ ನಿಲುವನ್ನು ನಾವು ಪಕ್ಷ ಇಟ್ಕೊಂಡಿದ್ದೇವೆ. ಸಂವಿಧಾನದ ಅಸ್ತ್ರವನ್ನ ಇನ್ನು ಬಿಗಿಗೊಳಿಸಿ ಜನರ ರಕ್ಷಣೆ ಕೊಡುವಂತಹ ಸಂಕಲ್ಪ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಜೊತೆಗೆ ಜಾತಿ ಧರ್ಮ ಈ ಎಲ್ಲಕ್ಕಿಂತ ಮಿಗಿಲಾಗಿ ಜನರು ಇವತ್ತು ಏನು ಬಡತನದಲ್ಲಿ ಕಷ್ಟದಲ್ಲಿ ಇದ್ದಾರೆ ಆ ಸ್ಪಂದನೆ ಮಾಡುವಂಥದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಅನೇಕ ಯೋಜನೆಗಳು ಇದು ಯಾವುದೇ ಲಿಂಗ ಭೇದವಿಲ್ಲದೆ, ಜಾತಿ ಧರ್ಮದ ಭೇದವಿಲ್ಲದೆ, ಬಡತನದಲ್ಲಿ ಕಷ್ಟದಲ್ಲಿ ಇರುವಂತಹ ಎಲ್ಲರಿಗೂ ಎಲ್ಲ ಕುಟುಂಬಗಳಿಗೂ ಮುಟ್ಟುವಂತಹ ಕೆಲಸ ನಮ್ಮ ಸರ್ಕಾರ ಮಾಡಿದೆ.